ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸ್ಪಷ್ಟವಾಗಿ ಯೇಸು ನಿನ್ನ ಮನೆಗೆ ಬರುವಾಗ ನಿನಗೆ ರಕ್ಷಣೆ ಬರುತ್ತೆ. ಯೇಸು ನಿನ್ನ ಮನೆಗೆ ಬರುವಾಗ ಎರಡನೆಯದಾಗಿ ನಿನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ಯೇಸು ನಿನ್ನ ಮನೆಗೆ ಬರುವಾಗ ಖಂಡಿತವಾಗಿಯೂ ಕೂಡ ನಿನಗೆ ಸ್ವಸ್ಥತೆ ಎನ್ನುವಂಥದ್ದು ಇದೆ ಪ್ರಿಯರೇ. ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದಿದ್ರಿ? ಎಲ್ಲ ಮನುಷ್ಯರ ಪಾಪಗಳಿಂದ, ಶಾಪಗಳಿಂದ, ಅವಮಾನಗಳಿಂದ, ಕತ್ತಲೆಗಳಿಂದ, ರೋಗಗಳಿಂದ ಬಿಡಿಸುವುದಕ್ಕಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಆತನು ಅವತರಿಸಿ ಬಂದ. ದೇವಾದಿ ದೇವರೇ, ಸೃಷ್ಟಿಕರ್ತನಾದಂಥ ದೇವರೇ, ಆದರೂ ಕೂಡ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ನಾನು ಉಂಟು ಮಾಡಿದಂಥ ನನ್ನ ಮಕ್ಕಳನ್ನ ಪಾಪ ಬಂಧನದಿಂದ ಬಿಡುಗಡೆ ಮಾಡಬೇಕಂತೇಳಿ ಬಂದಂಥ ಸಮಯದಲ್ಲಿ ಆತನ ಸಮಯ ಬಂದಾಗ, ತನ್ನ ಪ್ರಾಣ ಕೊಡುವ ಸಮಯ ಬಂದಾಗ ಆತನೇನು ಮಾಡಿದನರಿ? ಎಲ್ಲ ಜಗತ್ತಿಗೋಸ್ಕರವಾಗಿ, ಮನುಷ್ಯರಿಗೋಸ್ಕರವಾಗಿ ಆತನು ತನ್ನ ಸ್ವಂತ ಪ್ರಾಣವನ್ನು ಏನು ಮಾಡಿದನರಿ? ಮನುಷ್ಯರೆಲ್ಲರಿಗೋಸ್ಕರವಾಗಿ ಆತನು ಕೊಟ್ಟ ಪ್ರೇರ. ಆತನ ದೇಹದ ಮೇಲೆ ಭಯಂಕರವಾಗಿರ್ತಕ್ಕಂಥ ಕೊರಡೆಯ ಪೆಟ್ಟುಗಳು ಬಿತ್ತು. ಹಲ್ಲೆಲೂಯಾ. ಆ ಕೊರಡೆಯ ಪೆಟ್ಟುಗಳು ಒಂದು ರೋಮನ್ನರು ಜಾರಿ ಮಾಡಿದಂಥ ಒಂದು ಭಯಂಕರವಾದಂತಹ ಶಿಕ್ಷೆ ಪ್ರಿಯರ. ಅಂತಹ ಶಿಕ್ಷೆಗೆ ಆತನು ಪಾತ್ರನಾದ. ಆತನ ತಲೆಗೆ ಮುಳ್ಳಿನ ಕಿರೀಟವನ್ನ ಇಟ್ಟರು. ಒಂದು ಕಡಿಮೆ 39 ಚಡಿ ಏಟುಗಳಿಂದ ಆತನಿಗೆ ಹೊಡೆದರು. ಆ ಎಲ್ಲ ನೋವುಗಳನ್ನು ಆತನೇನು ಮಾಡಿದ? ಭರಿಸಿದ ಪ್ರಿಯರೇ. ಕಾರಣ ಒಂದೇ, ಆತನಿಗೆ ಗೊತ್ತಿತ್ತು ಈ ಒಂದು ಕಾರ್ಯದ ಮುಂದೆ ನಾನು ನನ್ನ ಸಂತಾನವನ್ನು ನಾನು ನೋಡಲಿಕ್ಕಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನಾನು ನನ್ನ ಮಕ್ಕಳ ಒಂದು ಭವಿಷ್ಯತ್ತನ್ನು ನಾನು ಕಾಣಲಿಕ್ಕಿದ್ದೇನೆ, ನಾನು ನನ್ನ ಮಕ್ಕಳಿಗೋಸ್ಕರವಾಗಿ ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ಆತನು ಸಂಪೂರ್ಣವಾಗಿ ಆ ಶಿಕ್ಷೆಗೆ ಏನು ಮಾಡಿದರಿ? ಒಳಪಟ್ಟ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನ ತಲೆಗೆ ಮುಳ್ಳಿನ ಕಿರೀಟ, ಆತನ ಕರಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಉಳಿದಿರ್ತಕ್ಕಂಥ ಜಾಗ, ಕೈಗಳು, ಕಾಲುಗಳು, ಆ ಕಾಲುಗಳಲ್ಲಿ ಕೂಡ ಆತನಿಗೆ ಏನು ಮಾಡ್ತಾ ಇದ್ದಾರೆ? ಮೊಳೆಯನ್ನು ಜಡಿತಾ ಇದ್ದಾರೆ. ಪಕ್ಕೆಯಲ್ಲಿ ಏನು ಮಾಡ್ತಾ ಇದ್ದಾರೆ? ಬಲ್ಲೆಯನ್ನು ಚುಚ್ಚುತ್ತಾ ಇದ್ದಾರೆ. ಆ ಎಲ್ಲ ಭಾರವನ್ನ ಆತನು ಹೊತ್ತುಕೊಂಡಿದ್ದಾದ ಮೇಲೆ ಆತನ ಸಮಯ ಬಂದಾಗ ತನ್ನ ಪ್ರಾಣವನ್ನ ಎಲ್ಲ ಮನುಷ್ಯರಿಗೋಸ್ಕರವಾಗಿ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ, ಪಾಪದಿಂದ ಮನುಷ್ಯರನ್ನು ಬಿಡಿಸುವುದಕ್ಕೋಸ್ಕರವಾಗಿ ಏನು ಮಾಡಿದ್ರಿ? ತನ್ನ ಪ್ರಾಣವನ್ನು ಏನು ಮಾಡಿದ್ರಿ? ಎಲ್ಲ ಮನುಷ್ಯರಿಗೋಸ್ಕರವಾಗಿ ಕೊಟ್ಟರು ಪ್ರಿಯರು. ಕೊಟ್ಟಂಥ ಸಮಯದಲ್ಲಿ ಆತನು ಮೊದಲೇ ಹೇಳಿದ್ದ, ಅನೇಕ ಸಂದರ್ಭಗಳಲ್ಲಿ ಶಿಷ್ಯರಿಗೆ ಹೇಳಿದ್ದ, ಅನೇಕ ಸಂದರ್ಭದಲ್ಲಿ ಆತನು ಮಾತಾಡುವಾಗ, ವಾಕ್ಯ ಹೇಳುವಾಗ ಹೇಳಿದ್ದ, ಈ ದೇವಾಲಯವನ್ನು ಕೆಡವಿರಿ, ಮತ್ತೆ ನಾನು 3 ದಿವಸದಲ್ಲಿ ಈ ದೇವಾಲಯವನ್ನು ಕಟ್ಟುತ್ತೇನೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವಾಲಯ ಅಂತಂದ್ರೆ ಯಾರ್ರೀ? ದೇವರಿರುವ ಅಂಥದ್ದೇ ದೇವಾಲಯ. ಹಲ್ಲೆಲೂಯಾ. ಆ ದೇವಾಲಯ ಯಾರ್ರೀ? ಯೇಸು ಕ್ರಿಸ್ತನ. ಅಂದರೆ ತನ್ನ ದೇಹದ ಕುರಿತಾಗಿ ಆತನು ಮಾತಾಡಿದ್ದ. ಮತ್ತೆ ಆತನು ಹೇಳಿದ್ದ, ಮನುಷ್ಯ ಕುಮಾರನಿಗೆ ಬಹಳ ಸಂಕಟಗಳು ಬರ್ತವೆ, ಆತನು ಜನರಿಂದ ತಿರಸ್ಕಾರ ಹೊಂದುತ್ತಾನೆ, ಆತನು ಬಹಳವಾದಂಥ ಪೆಟ್ಟುಗಳನ್ನು ತಿನ್ನಬೇಕಾಗತ್ತೆ, ಆತನಿಗೆ ಭಯಂಕರವಾದಂಥ ಅವಮಾನಗಳನ್ನು ಮಾಡ್ತಾರೆ, ಭಯಂಕರವಾದಂಥ ಶಿಕ್ಷೆಯನ್ನು ಆತನಿಗೆ ಕೊಡುತ್ತಾರೆ, ಶಿಲುಬೆಯನ್ನು ಆತನು ಓರಬೇಕಾಗುತ್ತೆ. ಎಲ್ಲವುಗಳನ್ನು ಸ್ವಾಮಿ ಹೇಳಿರುವಂಥದ್ದು ಮಾತ್ರವಲ್ಲ, ಮತ್ತೆ ಯಾವ ರೀತಿಯಾಗಿ ಮೀನಿನ ಒಂದು ಹೊಟ್ಟೆಯ ಒಳಗಡೆ ಯೋನನು 3 ದಿವಸ ಇದ್ದು ಪುನಃ ಹೊರಗಡೆ ಬಂದನು, ಅದೇ ರೀತಿಯಾಗಿ ಮನುಷ್ಯ ಕುಮಾರನು ಭೂಗರ್ಭದಲ್ಲಿ 3 ದಿವಸ ಇದ್ದು ಮತ್ತೆ ಪುನಃ ಆತನು ಎದ್ದು ಹೊರಗಡೆ ಬರ್ತಾನೆ ಅಂತೇಳಿ. ಹಲ್ಲೆಲೂಯಾ. ಎಲ್ಲ ಸಂಗತಿಗಳನ್ನು ಹೇಳಿದಾದ ಮೇಲೆ ಆ ಮೊದಲನೇ ದಿವಸ ಕಳಿತು, ಗುಡ್ ಫ್ರೈಡೆ ದಿವಸ 3 ಗಂಟೆ ಸುಮಾರಿಗೆ ಆತನ ಏನು ಮಾಡಿದ? ತನ್ನ ಪ್ರಾಣವನ್ನು ಕೊಟ್ಟಾದ ಮೇಲೆ ಅರಿಮತಾಯದ ಯೋಸೇಫ ಮತ್ತು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಲ್ಲಿರ್ತಕ್ಕಂಥ ನಿಕೋದೇಮನು ಏನು ಮಾಡ್ತಾ ಇದ್ದಾರೆ? ಆತನ ಒಂದು ಶವವನ್ನು ತೆಗೆದುಕೊಂಡು ಹೋಗಿ ಯೋಸೇಫನ ಹೊಲದಲ್ಲಿಯೇ ಆತನಿಗೋಸ್ಕರವಾಗಿ ಸಿದ್ಧ ಮಾಡಿಕೊಂಡಿರ್ತಕ್ಕಂಥ ಒಂದು ಸಮಾಧಿ ತೋಟದಲ್ಲಿ ಏನು ಮಾಡ್ತಾರೆ? ಆತನಿಗೆ ಸಮಾಧಿ ಮಾಡ್ತಾರೆ. ಆ ಒಂದು ಗವಿಯಲ್ಲಿ ಇಟ್ಟು ಬೇಕಾಗಿರ್ತಕ್ಕಂಥ ಎಲ್ಲ ಲೆನಿನ್ ಕ್ಲಾತನ್ನು, ಬೇಕಾಗಿರ್ತಕ್ಕಂಥ ಎಲ್ಲ ಸುಗಂಧ ದ್ರವ್ಯ ತೈಲಗಳನ್ನೆಲ್ಲವನ್ನು ಹಾಕಿ ಆ ಒಂದು ಬಾಗಿಲನ್ನು ಮುಚ್ಚಿಬಿಡ್ತಾರೆ. ಆ ಬಾಗಿಲನ್ನು ಕಾಯುವುದಕ್ಕೋಸ್ಕರವಾಗಿ ರೋಮನ್ನರ ಸೈನಿಕರು ಸುಮಾರು ಜನರು ಏನು ಮಾಡ್ತಾ ಇದ್ದಾರೆ? ಕಾಯ್ತಾ ಇರ್ತಾರೆ. ಸತ್ತವರ ಶವ ಯಾರಾದ್ರೂ ಕಾಯ್ತಾರ? ಯಾರು ಕಾಯೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ಯೇಸು ಸ್ವಾಮಿ ಮೊದಲೇ ಹೇಳಿದ, ಯಾಕಂದರೆ ಆತನು ಯಾವ್ದು ಹೇಳಿದ್ನೋ ಅದೆಲ್ಲವನ್ನು ಕೂಡ ಪುನಃ ಆತನು ಖಂಡಿತವಾಗಿ ಜರುಗಿಸಿದ್ದ. ಲಾಜರನನ್ನು ಎಬ್ಬಿಸಿದ್ದ, ಆತನು ಯಾಯಿರನ ಮಗಳನ್ನು ಎಬ್ಬಿಸಿದ್ದ. ಅಲ್ಲೇ ನಾವು ನೋಡ್ತಾ ಇದ್ದೇವೆ, ನಾಯಿನ್ ಎನ್ನುವಂಥ ಗ್ರಾಮದಲ್ಲಿ ವಿಧವೆಯ ಮಗನನ್ನು, ಯವನಸ್ಥನನ್ನು ಆತನು ಎಬ್ಬಿಸಿದ್ದ. ಕುರುಡರಿಗೆ ಕಣ್ಣು ಕೊಟ್ಟಿದ್ದ, ಕುಂಟರು ನಡೆದಾಡುವಂತೆ ಮಾಡಿದ. ಸಮುದ್ರದ ಮೇಲೆ ಆತನು ನಡೆದುಕೊಂಡು ಬಂದ. ಆತನು ಹೇಳುವಾಗ ಮೀನಿನ ಬಾಯಿಯಲ್ಲಿ ಏನು ಸಿಕ್ತ್ರಿ? ರೊಕ್ಕ ಸಿಕ್ತು. ಆತನು ಹೇಳಿದಾಗ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೀನುಗಳು ರಾಶಿಯಾಗಿ ಜನರಿಗೇನಾದ್ರು, ಶಿಷ್ಯರಿಗೇನಾದ್ರು ಸಿಕ್ಕು. ಆತನು ಹೇಳಿದಾಗ ಅನೇಕ ಅದ್ಭುತ ಅತಿಶಯ ಕಾರ್ಯಗಳು ಜರುಗಿಸಲ್ಪಟ್ಟು, ಸ್ವಲ್ಪ ರೊಟ್ಟಿ, ಸ್ವಲ್ಪ ಮೀನುಗಳು, 5 ರೊಟ್ಟಿ 2 ಮೀನುಗಳು ನಾವು ನೋಡ್ತಾ ಇದ್ದೇವೆ. ಅನೇಕ ಜನರು ಉಂಡು
ತೃಪ್ತರಾದರು. ಅವು ಮನುಷ್ಯರ ಕಾರ್ಯಗಳಲ್ಲ, ದೇವರು ಮಾಡಿದಾಗ ಮಾತ್ರ ಆ ಕಾರ್ಯಗಳು ಜರುಗುವುದಕ್ಕೆ ಸಾಧ್ಯ. ಈ ಎಲ್ಲ ಸಂಗತಿಗಳನ್ನು ನೋಡಿದಂಥವರು ಈತನು ಮೊದಲೇ ಹೇಳಿದ್ದ ಎದ್ದು ಬರ್ತೀನಿ ಅಂತ ಹೇಳಿ, ಒಂದು ವೇಳೆ ಈತನ ಶಿಷ್ಯರು ಆ ಶವವನ್ನು ಆ ದೇಹವನ್ನು ಹೊತ್ಕೊಂಡು ಹೋಗ್ಬಿಡ್ತಾರೇನೋ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಕಾವಲುದಾರರನ್ನಾಗಿ ಇಡ್ತಾರೆ ಪ್ರೇರೆ. ಇಬ್ಬರು ಶತಾಧಿಪತಿಗಳು, ಮತ್ತೆ ನಾವು ನೋಡ್ತಾ ಇದ್ದೇವೆ ಸುಮಾರು 100ಕ್ಕಿಂತಲೂ ಹೆಚ್ಚು ಸೈನಿಕರು ಆ ಒಂದು ಮರಣದ ಒಂದು ಗವಿಯನ್ನು ಕಾಯ್ತಾ ಇದ್ದಾರೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 3ನೇ ದಿವಸದಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆತನು ಮರಣದ ಕೊಂಡಿಯನ್ನು, ಪಾತಾಳದ ಕೊಂಡಿಯನ್ನು ಮುರಿದು ಸಜೀವನಾಗಿ ಆತನೇನು ಮಾಡಿದ್ದಾರೆ, ಎದ್ದು ಬಂದ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಯಾವ ಯೇಸು ಸ್ವಾಮಿ ತಾನು ಮೊದಲೇ ಹೇಳಿದನು, ನಾನು ನನ್ನಷ್ಟಕ್ಕೆ ನನ್ನ ಪ್ರಾಣವನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ನನ್ನಷ್ಟಕ್ಕೆ ನನ್ನ ಪ್ರಾಣವನ್ನು ನಾನು ಪುನಃ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟೆಂಬುದಾಗಿ ಹೇಳಿದ್ನು. ಅದೇ ಒಂದು ಕಾರ್ಯ ಸ್ವಾಮಿ ಮಾಡಿದಾಗ ಆತನು ಎದ್ದು ತನ್ನ ಶಿಷ್ಯರಿಗೆ ಏನು ಮಾಡಿದ್ದಾರೆ, ಅನೇಕ ಸಾರಿ ಕಾಣಿಸಿಕೊಂಡ ಪ್ರೇರೆ. ಒಂದು ಸಾರಿ ಶಿಷ್ಯರು ಎಲ್ಲಿದ್ದಾರಂತೆ, ಒಂದು ಮನೆಯಲ್ಲಿದ್ದಾರೆ. ಆ ವಿಷಯವನ್ನು ಈ ಸಮಯದಲ್ಲಿ ಓದ್ತೀನಿ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನ. ಅದೇ ದಿವಸ, ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವಿದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯನ್ನು ಹೊಡೆದು ಬಿಟ್ರು, ಯೇಸು ಸ್ವಾಮಿಯನ್ನು ಸಾಯಿಸಿಬಿಟ್ರು, ಆತನನ್ನು ಸಮಾಧಿ ಮಾಡಿಬಿಟ್ರು. ಈಗ ನಮ್ಮ ಪರಿಸ್ಥಿತಿಯನ್ನು ಯಾವಾಗಲೂ ನಾವು ಸ್ವಾಮಿಯಿಂದಲೇ ತಿರುಗಾಡ್ತಾ ಇದ್ದೀವಿ. ನಮ್ಮನ್ನು ಅನೇಕರು ನೋಡಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಅನೇಕ ಸಾರಿ ಸ್ವಾಮಿಯಿಂದ ಇರುವಂಥದ್ದನ್ನು ಅನೇಕರು ನೋಡಿದ್ದಾರೆ. ಅನೇಕ ಅದ್ಭುತ ಕಾರ್ಯಗಳು ನಡೆದ ಸಮಯದಲ್ಲಿ ಆತನ ಮುಂದೆ ಇರುವಂಥದ್ದನ್ನು ಅನೇಕರು ನೋಡಿದ್ದಾರೆ. ಈಗ ಆತನಿಗೆ ಅಂತ ಶಿಕ್ಷೆ ಕೊಟ್ಟಾರಂದ್ರೆ ನಮಗಿಂತ ಇನ್ನೂ ಎಂತಹ ಶಿಕ್ಷೆ ಕೊಡ್ತಾರೋ ಅಂತೇಳಿ ಶಿಷ್ಯರೆಲ್ಲರೂ ಕೂಡ ಭಯಪಟ್ಟು ಚದುರಿ ಹೋದಂಥವರೆಲ್ಲರೂ ಕೂಡ ಒಂದು ಸ್ಥಳದಲ್ಲಿ ಕೂಡಿಕೊಂಡವರಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಭಯದಿಂದ ಬಾಗಿಲುಗಳನ್ನು ಮುಚ್ಚಿಕೊಂಡು ಏನು ಮಾಡ್ತಾ ಇದ್ದಾರೆ, ಒಳಗಡೆ ಇದ್ದಾರೆ. ಏನಾಗುತ್ತೋ ಏನಿಲ್ಲೋ, ಏನಾಗುತ್ತೋ ಏನಿಲ್ಲೋ, ಏನಾಗುತ್ತೋ ಏನಿಲ್ಲ ಅಂತೇಳಿ ಭಯ. ಇಷ್ಟು ದಿವಸ 3.5 ವರ್ಷ ಕಾಲ ನಾವು ಆತನ ಹಿಂದೆ ತಿರುಗಾಡಿದೀವಿ, ಅನೇಕ ಕಾರ್ಯಗಳನ್ನು ನಾವು ನೋಡಿದೀವಿ. ಆದರೆ ಸ್ವಾಮಿ ಎದ್ದು ಬರ್ತೀನಿ ಅಂತ ಹೇಳಿದ, ಏನಾಗುತ್ತೋ ಏನಿಲ್ಲ ಅಂತೇಳಿ ಭಯದಿಂದ ಕೂಡ್ತಾ ಇದ್ದಾರೆ ಪ್ರೇರೆ. ಒಂದು ಮನೆಯಲ್ಲಿ ಅವ್ರು ಏನು ಮಾಡಿದಾರಂತೆ, ಬಾಗಿಲನ್ನು ಮುಚ್ಚಿಕೊಂಡಿದ್ದಾರೆ. ಆ ಮುಚ್ಚಿದಂಥ ಬಾಗಿಲಿನ ಮನೆಯಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ, ಪ್ರತ್ಯಕ್ಷನಾಗಿ ಬಂದು ಏನು ಮಾಡ್ತಾ ಇದ್ದಾನೆ, ನಿಮಗೆ ಸಮಾಧಾನವಾಗಲಿ ಅಂತೇಳಿ ಅಂತ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಅಸಮಾಧಾನದ ಸ್ಥಿತಿಯಲ್ಲಿ, ಒಂದು ವೇಳೆ ಭಯದ ಸ್ಥಿತಿಯಲ್ಲಿ, ಒಂದು ವೇಳೆ ಮುಂದೆ ಭವಿಷ್ಯತ್ತು ಏನಾಗುತ್ತೋ ಎನ್ನುವಂಥ ಸ್ಥಿತಿಯಲ್ಲಿ ನೀನು ಜೀವಿಸುವಾಗ ಯೇಸು ನಿನ್ನ ಮನೆಗೆ ಬರುವಾಗ ನಿನಗೆ ಸಮಾಧಾನ ಬರುತ್ತೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಶಿಷ್ಯರು ಅಂದುಕೊಳ್ತಾ ಇದ್ದಾರೆ, ಅಯ್ಯೋ ನನ್ನ ಪರಿಸ್ಥಿತಿ ಏನಾಗ್ಲಿಕ್ಕಿದೆಯೋ ಎಂಬುದಾಗಿ ಅಂದುಕೊಂಡು ಅವರು ಭಯಪಟ್ಟು ಬಾಗಿಲನ್ನು ಮುಚ್ಚಿಕೊಂಡು, ಕಿಟಕಿಗಳನ್ನು ಮುಚ್ಚಿಕೊಂಡು ಸಂಪೂರ್ಣವಾಗಿ ಆ ಮನೆಯಲ್ಲಿರುವಾಗ ಯೇಸು ಹೇಳ್ತಾ ಇದ್ದಾನೆ, ನಾನು ನಿಮಗೆ ಸಮಾಧಾನವನ್ನು ಕೊಡ್ತೇನೆ, ನಾನು ನಿಮಗೆ ಮನಃಶಾಂತಿಯನ್ನು ಕೊಡ್ತೇನೆ, ನಾನು ಯುಗದ ಸಮಾಪ್ತಿಯವರೆಗೆ ನಿಮ್ಮ ಸಂಗಡನೆ ನಾನು ಇರ್ತೇನೆ ಎಂಬುದಾಗಿ ಆತನು ವಾಗ್ದಾನವನ್ನು, ಭಾಷೆಯನ್ನು ಕೊಡ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇರೆ, ನಾವು ಆರಾಧನೆ ಮಾಡುವಂಥ ದೇವರು ನಮ್ಮನ್ನ ಕೈ ಬಿಡದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಒಂದ್ಸಾರಿ ಒಬ್ಬ ವ್ಯಕ್ತಿ, ಯವನಸ್ಥನು, ಯೋಹಾನ ಬರೆದ ಸುವಾರ್ತೆಯಲ್ಲೇ ಇರುತ್ತೆ, ಕುರುಡನಾಗಿರುವಾಗ ಯೇಸು ಸ್ವಾಮಿಯ ಬಳಿಗೆ ಆತನು, ಯೇಸು ಸ್ವಾಮಿ ಹಾದು ಹೋಗುತ್ತಾ ಇರಬೇಕಾದ್ರೆ ಹುಟ್ಟು ಕುರುಡನನ್ನ ಶಿಷ್ಯರು ನೋಡಿ ಕೇಳ್ತಾ ಇದ್ದಾರೆ, ಸ್ವಾಮಿ ಇವನು ಕುರುಡನಾಗಿ ಇರುವುದಕ್ಕೆ ಕಾರಣ ಏನು? ಒಂದು ವೇಳೆ ಇವನು ತಂದೆ ತಾಯಿ ಏನಾದರೂ ಪಾಪ ಮಾಡಿದಾರಾ, ಅಥವಾ ಇವನು ಪಾಪ ಮಾಡಿದಾನ, ಯಾಕೆ ಈ ರೀತಿ ಆಯ್ತು ಎಂಬುದಾಗಿ ಹೇಳಿದಾಗ, ಆ ಸಮಯದಲ್ಲಿ ಇವನೂ ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಕೂಡ ಪಾಪ ಮಾಡಲಿಲ್ಲ, ಆದರೆ ನನ್ನ ಕಾರ್ಯಗಳು, ದೇವರ ಕಾರ್ಯಗಳು ಇವನಲ್ಲಿ ತೋರಿ ಬರುವುದಕ್ಕಾಗಿ ಈ ಎಲ್ಲ ಕಾರ್ಯಗಳು ನಡೀತು ಎಂಬುದಾಗಿ ಸ್ವಾಮಿ ಹೇಳಿದಾಗ, ಅವಾಗ ಸ್ವಾಮಿ ಆ ವ್ಯಕ್ತಿಗೆ ಏನು ಮಾಡ್ತಾನ್ರಿ, ಉಗುಳಿ, ಆ ಉಗುಳಿನಿಂದ ಕೆಸರು ಮಾಡಿ ಕಣ್ಣುಗಳಲ್ಲಿ ಹಚ್ಚಿ, ಹೋಗಿ ಸಿಲೋವ ಕುಳದಲ್ಲಿ ಏನು ಮಾಡಿ ನೀನು ತೊಳೆದುಕೋ ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿ ಹೋಗಿ ಏನು ಮಾಡ್ತಾ ಇದ್ದಾನ್ರಿ, ತೊಳೆದುಕೊಳ್ತಾ ಇದ್ದಾನೆ. ಆ ವ್ಯಕ್ತಿಗೆ ಏನು ಬಂದುವಂತೆ, ಕಣ್ಣು ಬಂದು. ಹಲ್ಲೆಲೂಯಾ. ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಎಲ್ಲರಿಗೂ ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ. ಇಷ್ಟು ದಿವಸ ಬರೀ ಎಲ್ಲಿ ನೋಡಿದ್ರು, ಸೂರ್ಯನನ್ನು ನೋಡಿದ್ರು ನನಗೇನು ಕಾಣಿಸ್ತಾ ಇತ್ತು, ಕತ್ತಲೇ ಕಾಣಿಸ್ತಾ ಇತ್ತು. ಆದರೆ ಇವತ್ತಿನ ಸಮಯದಲ್ಲಿ ನಾನು ಎಲ್ಲವನ್ನು ನೋಡ್ತಾ ಇದ್ದೇನೆ, ನಿಮ್ಮನ್ನು ನೋಡ್ತಾ ಇದ್ದೇನೆ, ಮನೆಗಳನ್ನು ನೋಡ್ತಾ ಇದ್ದೇನೆ, ನನ್ನ ತಂದೆ ತಾಯಿಯನ್ನು ನೋಡ್ತಾ ಇದ್ದೇನೆ, ನನ್ನ ಸಹೋದರರನ್ನ, ನನ್ನ ಊರು, ಗ್ರಾಮ, ಪಟ್ಟಣ ಎಲ್ಲ, ಈ ಒಂದು ನಿಸರ್ಗ, ಪ್ರಕೃತಿ ಎಲ್ಲವನ್ನ ನಾನು ನೋಡ್ತಾ ಇದ್ದೇನೆ. ನನಗೆ ಯೇಸು ಸ್ವಾಮಿ ಕಣ್ಣು ಕೊಟ್ಟನೆಂಬುದಾಗಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನ್ರಿ, ಸಾಕ್ಷಿ ನುಡಿತಾ ಇದ್ದಾನೆ. ಆ ಸಮಯದಲ್ಲಿ ಅಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಫರಿಸಾಯರು ನಾವು ನೋಡ್ತಾ ಇದ್ದೇವೆ, ನೀನು ಯೇಸು ಸ್ವಾಮಿಯನ್ನು ಒಪ್ಪಿಕೊಂಡ್ರೆ ಈ ಸಮಯದಲ್ಲಿ ನನ್ನ ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ಏನು ಮಾಡ್ಬಿಟ್ರಿ,
ಬಹಿಷ್ಕಾರ ಮಾಡಿಬಿಟ್ರೆ. ಆತನ ತಂದೆ ತಾಯಿಗಳು ಕೂಡ ಅವನು ಯವನಸ್ಥನಿದ್ದಾನಪ್ಪ, ಅವನಿಗೆ ಗೊತ್ತು, ನಮಗಂತೂ ಏನು ಗೊತ್ತಿಲ್ಲ ಅಂತೇಳಿ ಏನು ಮಾಡಿದ್ರು ಅವರು ತಮ್ಮ ಮೇಲೆ ತಂದೆ ತಾಯಿಗಳು ಹಾಕ್ಕೊಳ್ಳಲಿಲ್ಲ ಪ್ರೇಯರ್, ಅವನಿಗೆ ಬಿಟ್ಟುಬಿಟ್ರು. ಆ ಸಮಯದಲ್ಲಿ ಕುರುಡನಾಗಿರ್ತಕ್ಕಂಥ ಆ ವ್ಯಕ್ತಿ ಏನು ಮಾಡಿದ್ರಿ, ಗ್ರಾಮದಿಂದ ಬಹಿಷ್ಕಾರಕ್ಕೆ ಒಳಗಾದಾಗ ಯೇಸು ಸ್ವಾಮಿ ಆ ಬಹಿಷ್ಕಾರವಾಗಿರ್ತಕ್ಕಂಥ ವ್ಯಕ್ತಿಯನ್ನು 9ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ 35ನೇ ವಚನದಲ್ಲಿ, ಅವನನ್ನು ಹೊರಗೆ ಹಾಕಿದರೆಂದು ಯೇಸು ಕೇಳಿ ಅವನನ್ನು ಕಂಡುಕೊಂಡು ನೀನು ಮನುಷ್ಯ ಕುಮಾರನನ್ನು ನಂಬುತ್ತೀಯೋ ಎಂದು ಕೇಳಿದನು. ಅದಕ್ಕವನು ಆತನು ಯಾರು ಸ್ವಾಮಿ, ತಿಳಿಸಿದರೆ ಆತನನ್ನು ನಂಬುತ್ತೇನೆ ಅಂದಾಗ ಯೇಸು, ನೀನು ಅವನನ್ನು ಕಂಡಿದ್ದಿ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಅವನು ಅಂದನು. ಅವನು ನಂಬುತ್ತೇನೆ ಸ್ವಾಮಿ ಎಂದು ಆತನಿಗೆ ಅಡ್ಡಬಿದ್ದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಹಿಷ್ಕಾರಕ್ಕೆ ಹಾಕಲ್ಪಟ್ಟಂಥ ವ್ಯಕ್ತಿಯನ್ನು ಸ್ವಾಮಿ ಹುಡುಕಿಕೊಂಡು ಹೋದ. ಅದೇ ರೀತಿಯಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರವಾಗಿ ನಿಮಗೋಸ್ಕರವಾಗಿ ಒಂದು ಮನೆಯನ್ನು ನಾನು ಸಿದ್ಧ ಮಾಡ್ತಾ ಇದ್ದೇನೆ. ಎಲ್ಲಿರಿ ಮನೆ? ಅದು ಈ ಲೋಕದ ಮನೆ ಅಲ್ಲ. ಈ ಲೋಕದ ಮನೆ ಎಷ್ಟಿದ್ರೂ ಕೂಡ ಸಿಮೆಂಟಲ್ಲಿ ಪವರ್ ಇರೋವರೆಗೂ, ಕಬ್ಬಿಣದಲ್ಲಿ ಪವರ್ ಇರೋವರೆಗೂ ಏನಿರುತ್ತೆ ಇರುತ್ತೆ. ಆಮೇಲೆ ಏನಾಗುತ್ತೆ, ಒಂದು 100 ವರ್ಷಕ್ಕೆ ಮತ್ತೆ ಆ ಮನೆ ಏನಾಗುತ್ತೆ, ಬಿದ್ದು ಹೋಗುತ್ತೆ. ಆದರೆ ದೇವರು ಕೊಡುವಂಥ ಮನೆ ಅದು ಎಂದಿಗೂ ಕೂಡ ಅಳಿದು ಹೋಗದ ಒಂದು ಮನೆ, ಶ್ರೇಷ್ಠವಾಗಿರ್ತಕ್ಕಂಥ ಮನೆ. ಮನುಷ್ಯರೇ ನಾವು ಇಷ್ಟು ಸುಂದರವಾಗಿ ಕಟ್ತಾ ಇರಬೇಕಾದ್ರೆ ದೇವರು ಕಟ್ಟಿದಂಥ ಮನೆ ಇನ್ನೂ ಎಷ್ಟು ಸುಂದರವಾಗಿರಬೇಡ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಶಿಷ್ಯರ ಮುಂದೆ ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮಗೆ ಸಮಾಧಾನವನ್ನು ಕೊಡುತ್ತೇನೆ, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಆ ಮನೆಗೆ ಬಂದು ಸ್ವಾಮಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಆ ಸಮಯದಲ್ಲಿ ಅವರು ಧೈರ್ಯವನ್ನು ತೆಗೆದುಕೊಂಡ್ರು. ಅವರು ಹೊರಗಡೆ ಬಂದು ಅನೇಕ ಪ್ರಾಂತ್ಯಗಳ ಕಡೆಗೆ ಹೋಗಿ, ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ಅವ್ರು ಏನು ಮಾಡಿದ್ರಿ, ದೇವರ ಸುವಾರ್ತೆಯನ್ನು ತಿಳಿಸಿದ್ರು ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಇವತ್ತಿನ ಸಮಯದಲ್ಲಿ ಯೇಸು ನಿನ್ನ ಮನೆಗೆ ಬರುವಾಗ ನಿನಗೆ ರಕ್ಷಣೆ ಉಂಟು, ಯೇಸು ನಿನ್ನ ಮನೆಗೆ ಬರುವಾಗ ನಿನ್ನ ಜೀವಿತದಲ್ಲಿ ಅದ್ಭುತ ಉಂಟು, ಯೇಸು ನಿನ್ನ ಮನೆಗೆ ಬರುವಾಗ ನಿನಗೆ ಸ್ವಸ್ಥತೆ ಉಂಟು, ಯೇಸು ನಿನ್ನ ಮನೆಗೆ ಬರುವಾಗ ನಿನಗೆ ಸಮಾಧಾನ ಉಂಟು. ಆತನು ಎಲ್ಲರೂ ಕೈ ಬಿಟ್ಟರು ಕೂಡ ಎಂದಿಗೂ ಕೈ ಬಿಡದ ದೇವರು ಯೇಸು ಕ್ರಿಸ್ತನೇ ಆಗಿದ್ದಾನೆ ಪ್ರೇರ. ಅದಕ್ಕಾಗಿ ಆತನ ಹೆಸರು ಏನಂತ ಹೇಳಂತಂದ್ರೆ ನಂಬಿಗಸ್ತನು ಎಂಬುದಾಗಿ, ನೀತಿವಂತನು ಎಂಬುದಾಗಿ, ಸೃಷ್ಟಿಕರ್ತನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನ ಹೆಸರು ಮನುಷ್ಯರ ಸಂಗಡ ವಾಸ ಮಾಡುವಂಥ ಇಮಾನುವೇಲನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಯರ್. ಅದಕ್ಕಾಗಿ ಪ್ರೇಯರೇ, ಸ್ವಾಮಿ ಕೇಳ್ತಾ ಇದ್ರೆ ಈ ಸಮಯದಲ್ಲಿ, ನಾನು ನಿನ್ನ ಮನೆಗೆ ಬರಬೇಕಂತೇಳಿ ಅಂದುಕೊಂಡಿದ್ದೇನೆ. ನಮ್ಮಿಂದ ಬರುವಂಥ ಉತ್ತರ ಯಾವುದಾಗಿದೆ? ನಿನ್ನ ದೇಹದಲ್ಲೆಂಬ ಮನೆಯಲ್ಲಿ, ನಿನ್ನ ಏನಂತ ಹೇಳ್ತಾ ಇದ್ದೇವೆ, ಎದೆ ಎಂಬ ಗರ್ಭಗುಡಿಯಲ್ಲಿ ದೇವರಿಗೆ ಸ್ಥಳವನ್ನು ನೀನು ಕೊಡುವುದೇ ಆದರೆ ಖಂಡಿತವಾಗಿ ನಿನ್ನ ಒಂದು ಮನೆಯ ಸ್ಥಿತಿ ರಕ್ಷಣೆಯ ಸ್ಥಿತಿಯಾಗಿ, ಅದ್ಭುತದ ಸ್ಥಿತಿಯಾಗಿ, ಸ್ವಸ್ಥತೆಯ ಸ್ಥಿತಿಯಾಗಿ, ಸಮಾಧಾನದ ಸ್ಥಿತಿಯಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ ಜಕ್ಕಾಯನಿಗೆ ಹೇಳಿದರು, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು. ಜಕ್ಕಾಯನೇ, ನೀನು ನನಗೆ ಸ್ಥಳವನ್ನು ಕೊಡ್ತೀಯಾ? ಸಹೋದರ ಸಹೋದರಿ, ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ಇವತ್ತು ನಾನು ನಿನ್ನ ಮನೆಯಲ್ಲಿ ಇರಬೇಕಂತೇಳಿ ಇಷ್ಟಪಟ್ಟಿದ್ದೇನೆ, ಇವತ್ತು ನಾನು ನಿನ್ನ ಜೀವಿತದಲ್ಲಿ ಬರಬೇಕಂತೇಳಿ ಇಷ್ಟಪಟ್ಟಿದ್ದೇನೆ, ಇವತ್ತು ನಾನು ನಿನ್ನಲ್ಲಿ ತಂಗಬೇಕಂತೇಳಿ ಇಷ್ಟಪಟ್ಟಿದ್ದೇನೆ. ಎಷ್ಟು ಜನರು ಇವತ್ತಿನ ದಿವಸದಲ್ಲಿ ಯೇಸುವಿಲ್ಲದೆ ಜೀವಿಸುವಾಗ ಅವರು ಭಯಂಕರವಾದಂಥ ಸ್ಥಿತಿಯ ಕಡೆಗೆ ಜಾರಿ ಹೋಗ್ತಾ ಇದ್ದಾರೆ. ಒಂದು ವೇಳೆ ನೀನು ಆತನನ್ನು ಸ್ವೀಕರಿಸುವುದೇ ಆದರೆ, ಒಂದು ವೇಳೆ ಆತನನ್ನು ನೀನು ನಂಬಿ ರಕ್ಷಣೆ ಮಾರ್ಗದಲ್ಲಿ ಬರುವಂಥದ್ದೇ ಆದರೆ, ಆತನಿಗೆ ಸಂಪೂರ್ಣವಾಗಿ ನಿನ್ನ ಜೀವಿತದಲ್ಲಿ ಅವಕಾಶವನ್ನು ಕೊಡುವಂಥದ್ದೇ ಆದರೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸಹೋದರ ಸಹೋದರಿಯೇ, ಆತ ನಿನಗೆ ರಕ್ಷಣೆಯನ್ನು ಕೊಡ್ತಾನೆ. ಈ ಲೋಕದಲ್ಲಿ ರಕ್ಷಣೆ ಕೊಡುವಂಥವ್ರು ಯಾರೂ ಇಲ್ಲ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ, ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಯೇಸುವಿನ ನಾಮದಲ್ಲಿಯೇ ರಕ್ಷಣೆ ಹೊರತು ಮತ್ತೆ ಯಾವ ನಾಮದಲ್ಲಿಯೂ ಕೂಡ ಇಲ್ಲ ಎಂಬುದಾಗಿ. ಯೇಸು ನಿನ್ನನ್ನು ಸ್ವಸ್ಥಪಡಿಸ್ತಾನೆ, ಯೇಸು ನಿನ್ನನ್ನು ಗುಣಪಡಿಸ್ತಾನೆ, ಯೇಸು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ, ಯೇಸು ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾನೆ, ಯೇಸು ನಿನಗೆ ಈ ಲೋಕ ಕೊಡಲಾರದಂಥ ಸಮಾಧಾನವನ್ನು ಕೊಡ್ತಾನೆ. ನೀನು ನಂಬುವುದೇ ಆದರೆ ಖಂಡಿತವಾಗಿ ನಿನಗೆ ಆಶೀರ್ವಾದ ಉಂಟು. ಸಹೋದರ ಸಹೋದರಿ, ಜಕ್ಕಾಯನ ಮನೆ ಸಂಪೂರ್ಣವಾಗಿ ರಕ್ಷಿಸಲ್ಪಡ್ತು. ಯಾಯೀರನ ಮನೆಯಲ್ಲಿ ದೊಡ್ಡದಾದಂಥ ಅದ್ಭುತ ನಡೀತು. ಪೇತ್ರನ ಮನೆಯಲ್ಲಿ, ಅತ್ತೆಯ ಮನೆಯಲ್ಲಿ ಸ್ವಸ್ಥತೆಯಾಯಿತು. ನಾವು ನೋಡ್ತಾ ಇದ್ದೇವೆ, ಶಿಷ್ಯರಿರ್ತಕ್ಕಂಥ ಆ ಮನೆಯ ಎಲ್ಲಿ ಸಮಾಧಾನ ಬಂತು. ಈ ಸಮಯದಲ್ಲಿ ನಾನು ನಿನ್ನ ಆತನನ್ನು ಆಹ್ವಾನಿಸುವಾಗ ನಾನು ನಿನ್ನ ಮನೆಯಲ್ಲಿ ಖಂಡಿತವಾಗಿ ಆತನ ಎಲ್ಲ ಕಾರ್ಯಗಳನ್ನು ಜರುಗಿಸೋದಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರನಿಗೆ ಸ್ತೋತ್ರಗಳಪ್ಪ. ದೇವರೇ, ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡಿ ನಡೆಸಪ್ಪ. ದೇವರೇ, ನಾವೆಲ್ಲರೂ ನಿನ್ನನ್ನೇ ನಂಬಿದ್ದೇವಪ್ಪ. ನೀನೇ ಹೊರತು ನಮ್ಮ ಆಶ್ರಯದವರೆಗೆ ಯಾರಿಲ್ಲಪ್ಪ, ನೀನೇ ಹೊರತು ನಮ್ಮ ರಕ್ಷಣೆ ಯಾರಿಲ್ಲ ಸ್ವಾಮಿ, ನೀನೇ ಹೊರತು ನಮಗೆ ಬೇರೆ ಯಾರೂ ಬೇಕಾಗಿಲ್ಲ. ಅಯ್ಯ ದೇವ, ನೀನೇ ನಮಗೆ ಎಲ್ಲವಾಗಿದ್ದೀಯ. ಸ್ತೋತ್ರಪ್ಪ. ನಿನ್ನನ್ನು ಆಹ್ವಾನಿಸ್ತಾ ಇದ್ದೇವೆ, ನಿನ್ನನ್ನು ಕರಿತಾ ಇದ್ದೇವೆ. ಬಾ ದೇವ, ಜಕ್ಕಾಯನ ಮನೆಗೆ ಬಂದಂತೆ ನಮ್ಮ ಮನೆಗೆ ಬಾ ದೇವ. ಕರ್ತನೇ ಸ್ವಾಮಿ, ಯಾವ ರೀತಿಯಾಗಿ ಯಾಯೀರನ ಮನೆಗೆ ಹೋದಂತೆ ನಮ್ಮ ಮನೆಗೆ ಬಾ ಸ್ವಾಮಿ.
ದೇವ, ಆವತ್ತು ಪೇತ್ರನ ಅತ್ತೆ ಮನೆಗೆ ಬಂದಂತೆ ನಮ್ಮ ಮನೆಗೆ ಬಾಯ, ಶಿಷ್ಯರಿರುವಂತ ಮನೆಗೆ ಬಂದಂತೆ ನಮ್ಮ ಮನೆಗೆ ಬಾ ಸ್ವಾಮಿ. ನೀನು ಬರುವಾಗ ರಕ್ಷಣೆ, ನೀನು ಬರುವಾಗ ಅದ್ಭುತ, ನೀನು ಬರುವಾಗ ಸ್ವಸ್ಥತೆ, ನೀನು ಬರುವಾಗ ಸ್ವಾಮಿ ಸಮಾಧಾನಯ್ಯ. ಈ ಲೋಕ ಎಂದು ಕೊಡಲಾರದಂತ ಸಮಾಧಾನವನ್ನು ನೀನು ಕೊಡ್ತೀಯಪ್ಪ. ನಿನ್ನ ಸಮಾಧಾನಕ್ಕೆ ಸೀಮೆ ಇಲ್ಲ ಸ್ವಾಮಿ, ನಿನ್ನ ಪ್ರೀತಿಗೆ ಮಿತಿ ಇಲ್ಲಯ್ಯ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ ಸ್ವಾಮಿ. ಎಷ್ಟು ಒಳ್ಳೆ ದೇವ್ರು ನೀನಾಗಿದ್ದೀಯಪ್ಪ, ನಿನಗೆ ಸ್ತೋತ್ರಪ್ಪ. ಹೌದು ಸ್ವಾಮಿ, ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವ ಹಾಗೆ ಇವರ ಜೀವಿತಗಳನ್ನು ಮಾರ್ಪಡಿಸಪ್ಪ ದೇವರೇ. ಜಕ್ಕಾಯನ ಮನೆ ಯಾವ ರೀತಿಯಾಗಿ ರಕ್ಷಣೆ ಹೊಂದಿತ್ತು, ಇವರಲ್ಲಿ ಒಂದು ವೇಳೆ ಯಾರ ಮನೆ ರಕ್ಷಣೆ ಇಲ್ವೋ ಅವರ ಮನೆಯಲ್ಲಿ ರಕ್ಷಣೆ ಉಂಟಾಗಲ್ಲಯ್ಯ. ಯಾವ ರೀತಿಯಾಗಿ ಯಾಯಿನ ಮನೆಯಲ್ಲಿ ದೊಡ್ಡದಾದಂಥ ಅದ್ಭುತ ನಡೀತು, ಇವರ ಮನೆಯಲ್ಲಿ ಅದ್ಭುತ ನಡೆಯಲ್ಲಯ್ಯ. ಯಾವ ರೀತಿಯಾಗಿ ಸ್ವಾಮಿ ಕರ್ತನೆ ಶಿಷ್ಯರಿಗೆ ಸಮಾಧಾನ ಬಂತು, ಶಿಷ್ಯರಿರುವಂಥ ಮನೆಗೆ ಇವರ ಮನೆಗೂ ಕೂಡ ಸಮಾಧಾನ ಬರಲಯ್ಯ. ಯಾವ ರೀತಿಯಾಗಿ ಪೇತ್ರನ ಅತ್ತೆ ಮನೆಗೆ, ಪೇತ್ರನ ಮನೆಗೆ ಸ್ವಸ್ಥತೆ ಉಂಟಾಯಿತು, ಈ ಮನೆಗೂ ಕೂಡ ಸ್ವಸ್ಥತೆ, ಇವರು ಕೂಡ ಆಹ್ವಾನ ಮಾಡುವಾಗ ಇವರ ಮನೆಯಲ್ಲಿ ಕೂಡ ಸ್ವಸ್ಥತೆ ಉಂಟಾಗಲಯ್ಯ. ದೇವಾ, ನಿನ್ನನ್ನೇ ನಂಬಿದ್ದೇವೆ, ಕೈ ಬಿಡದೆ ಕೈ ಹಿಡಿದು ಕೊನೆಯವರೆಗೂ ನಡೆಸುವಂಥ ಮಹಾದೇವರೇ ನಿನಗೆ ಅನಂತ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಟ್ಟಿದೆ ಎಂಬುದಾಗಿ ಮುಂದೆ ಇವರ ಜೀವಿತಗಳಲ್ಲಿ ಇವರು ದೊಡ್ಡದಾದಂಥ ಸಾಕ್ಷಿ ನುಡಿಲಿಕ್ಕಾಗುವಂತ ಹೇಳಲಿಕ್ಕಾಗುವಂಥ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಇವರೆಲ್ಲ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಪರಿಶುದ್ಧರಾಗಿ ಸ್ವಾಮಿ ಇರಬೇಕೆಂಬುದಾಗಿ ನೀನು ನಮ್ಮನ್ನು ಕರೆದಿದೆಯಪ್ಪ. ಸೈತನ ಅನೇಕ ಆಲೋಚನೆಗಳನ್ನು ಮಾಡಿ ಮಾತುಗಳಲ್ಲಿ, ಕ್ರಿಯೆಗಳಲ್ಲಿ, ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ, ನೋಟದಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ ಸ್ವಾಮಿ ದಾರಿ ತಪ್ಪಿಸುವಂಥ ಅನೇಕ ಸಾಧ್ಯತೆಗಳು ಉಂಟು ಸ್ವಾಮಿ. ಅವೆಲ್ಲವುಗಳಿಂದ ಸ್ವಾಮಿ ನಮ್ಮನ್ನು ಬಿಡಿಸಿ ನೀನೇ ಕಾಯ್ದು ಕಾಪಾಡಿ ಪರಿಶುದ್ಧಾತ್ಮ ದೇವರೇ ಅಲಂಕರಿಸಿ ನಡೆಸ್ತಾ ಇರುವುದಕ್ಕಾಗಿ ನಿನಗೆ ಅನಂತ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ಇವರೆಲ್ಲ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವಂತೆ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನೆನಪು ನಡೆಸುವಿಕೆ, ಅಲಂಕರಿಸಿ ಬಲಪಡಿಸುವಿಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ, ಸಕಲ ಸದ್ಭಕ್ತರ ಸಂಘದಲ್ಲಿ, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಭಾವಗಳಲ್ಲಿ